ರತನ್, ಈಗ ಈ ವಿಚಾರದಲ್ಲಿ ರಾಜ್ಯಗಳಿಗೆ ರಾಜ್ಯಗಳಿಗೆ ಬರೆ ಹಾಕ್ತಿದ್ದಾರೆ, ಸೆಸ್ಸು ತಗೋತಾರೆ ಇವರು. ಕೇಂದ್ರನೇ ಜಾರಿ ಮಾಡಿದಂಥ ಯೋಜನೆಗಳು 100% ಅವರೇ ಕೊಡಬೇಕಾಗಿತ್ತು. ಇದನ್ನು ಮತ್ತೆ ತಂದು ರಾಜ್ಯಗಳಿಗೆ ಬರೆ ಹಾಕಿದ್ರೆ ಏನು ಮಾಡಬೇಕು ರಾಜ್ಯ? ಇಲ್ಲ ನೋಡಿ, ರಾಜ್ಯದಲ್ಲಿ ನೀವು ಕಳೆದ ಕೆಲವು ದಿನಗಳಲ್ಲಿ ಮಾಧ್ಯಮದಲ್ಲೇ ಬಂದಿದ್ದನ್ನು ನಾನು ಹೇಳ್ತೀನಿ. ಒಂದು ಜಿಲ್ಲೆಯಲ್ಲಿ ಒಂದಿಷ್ಟು ಗಂಡಸರನ್ನು ಕರ್ಕೊಂಡು ಬಂದು ಅವರಿಗೆ ಸೀರೆ ಉಡಿಸಿ ಫೋಟೋ ತೆಗೆದು ಆ ಫೋಟೋವನ್ನು ಕಳಿಸಿ ಬಿಲ್ಗಳನ್ನು ಮಾಡ್ಕೊಂಡಿರುವಂಥ ಇನ್ಸಿಡೆಂಟ್ ಇದೆ. ಇನ್ನೊಂದು ನಾನು ಎರಡೇ ಉಲ್ಲೇಖ ಮಾಡ್ತೀನಿ, ಈ ಥರ ಹಲವಾರು ನಡೀತಾ ಇದೆ. ಇನ್ನೊಂದು ಕಡೆ ಸುಮಾರು 20-25 ಜನ ಕರ್ಕೊಂಡು ಬಂದು ಅವರಿಗೂ ಈ ಕೆಲಸನೇ ಮಾಡಿಲ್ಲ, ಅವರು ಇದಕ್ಕೆ ಸಂಬಂಧನೂ ಇಲ್ಲ, ಆದರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆಲ್ಲ ಹಾರೆಪಿಕಾಸಿ ಅದನ್ನೆಲ್ಲ ಕೊಟ್ಟು ಅವರಿಗೆ ಇದು ತಲೆಯಲ್ಲೆಲ್ಲ ಇದು ಕಟ್ಟಿ ಅವರು ಫೋಟೋ ಕಳಿಸಿ ಇದು ಫೋಟೋ ತೆಗೆದು ಕಳಿಸಿ ಬಿಲ್ಲನ್ನು ಪಡೆಯಲಾಗಿದೆ. ಇದು ಒಂದಲ್ಲ, ಇದು ಮಾಧ್ಯಮದಲ್ಲೇ ಬಂದಿರುವಂಥದ್ದು, ಆಯಿತಾ? ಅದನ್ನು ಈ ಥರ ನೀವು ಇಡೀ ರಾಜ್ಯದಲ್ಲಿ ಕರ್ನಾಟಕ ಒಂದರಲ್ಲೇ ಹೋದರೆ ಸುಮಾರು ಕಡೆಗಳಲ್ಲಿ ಈ ಥರ ಬೋಗಸ್ ಬಿಲ್ಲುಗಳನ್ನು ಮನ್ರೇಗಾ ಹೆಸರಲ್ಲಿ ಮಾಡಲಾಗುತ್ತೆ. ಅದನ್ನು ತಡೆಯೋಕ್ಕೋಸ್ಕರ ಒಂದು ಮಾಡಬೇಕಲ್ವಾ? ಒಂದು ಡಿಜಿಟೈಸೇಷನ್, ಆಯಿತಾ? ಒಂದು ಜಿಯೋ ಟ್ಯಾಗಿಂಗ್ ಮಾಡೋದು, ಆನಂತರ DBT ಮೂಲಕ ಡೈರೆಕ್ಟಾಗಿ ಕೊಡಲಾಗುತ್ತೆ ಅನ್ನುವಂಥದ್ದು, ಆ ಮೂಲಕ ಸೋರಿಕೆಯನ್ನು ತಪ್ಪಿಸ್ಬೋದು. ಇನ್ನೊಂದು, ರಾಜ್ಯ ಸರ್ಕಾರ ಏನಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಇವಾಗ ನಾನು ಮಾಡ್ತೀನಿ, ಇನ್ನೊಬ್ಬರು ಮಾಡ್ತಾ ಇರ್ತಾರೆ. ನಾನು ಫುಲ್ಲು ದುಡ್ಡು ಹಾಕ್ಬಿಟ್ರೆ ಇನ್ನೊಬ್ರು ಏನು ಮಾಡ್ತಾರೆ, ಅವರು ದುಡ್ಡು ಬಿಡುವಂತ ಅವ್ರದ್ದು ಜವಾಬ್ದಾರಿ ಇಲ್ಲಲ್ಲ. ಆವಾಗ ಇಬ್ಬರಿಗೂ ಅಲ್ಲ ಹೇಳಿದ್ದು, ಇಟ್ ಇಸ್ ಆಲ್ಸೋ ಸರ್ವಿಸಲ್ಲೂ ಕೂಡ 40% 100% ಕೇಂದ್ರದಿಂದ ಬರುತ್ತೆ ಅಂತ ಹೇಳಿದಾಗ ಎಷ್ಟೇ ಬೋಗಸ್ ಆಗಲಿ ಇವರು ಅಲ್ಲಿಂದ ದುಡ್ಡು ಬರೋದನ್ನು ಮಾತ್ರ ಯೋಚನೆ ಮಾಡ್ತಾರೆ ಹೊರತು ಈ ಸೋರಿಕೆಗಳು, ಇಂಪ್ಲಿಮೆಂಟೇಷನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಕೆಲಸ ಮಾಡಲ್ಲ. 100% ನೀವು ಮಾಡಿ. ಒಂದು ನಿಮಿಷ, ಅದೇ ಆವಾಗ ಅದರಲ್ಲಿ ನಿಮಗೆ 40% ಫ್ಲೋ ಮಿಸ್ ಆಗ್ಬಿಡುತ್ತೆ. 40% ಫ್ಲೋ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು ಕೇಳಿ, ಆನಂತರ ನೀವು ಪ್ರಶ್ನೆ ಕೇಳಿಸ್ಕೊಳ್ಳಿ. 40% ಜವಾಬ್ದಾರಿ ಇವರಿಗಿದ್ದಾಗ ನಾನು ಖರ್ಚು ಮಾಡ್ತೀನಿ, ನಂದು ಸರ್ಕಾರದ ದುಡ್ಡು ಹೋಗ್ತಿದೆ ಅಂತ ಹೇಳಿದಾಗ ಅವರಿಗೆ ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಬರಬೇಕಾದ್ರೆ ಏನ್ ಮಾಡಬೇಕು? 60-40. ಒಂದು ನಿಮಿಷ ಕೇಳಿಸ್ಕೊಳ್ರಿ. ಈ ಎಕ್ಸಾಮಲ್ಲಿ ಏನಾಗುತ್ತೆ ಗೊತ್ತೇನ್ರಿ, ಮನೇಲಿ ಮಗ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಮಗ್ ಮಾಡ್ಬಿಟ್ಟಿರ್ತಾರೆ ಫುಲ್ಲು. ಅಪ್ಪಿ ತಪ್ಪಿ ಮಧ್ಯದಲ್ಲಿ ಒಂದು ಪದ 2 ಪದ ಮಿಸ್ ಆಗಿಬಿಟ್ರೆ ಮುಂದಕ್ಕೆ ಅವ್ನಿಗೆ ಆನ್ಸರ್ ಬರೆಯೋಕ್ಕೆ ಬರಲ್ಲ. ಮಗ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಮಗ್ ಅಷ್ಟೇ, ವಿಷಯ ಅರ್ಥ ಆಗಿರಲ್ಲ ಅಂತ. ನಾನು ಸಿಂಪಲಾಗಿ ಏನು ಕೇಳ್ತಿದ್ದೀನಿ ನಿಮಗೆ ಅಂದರೆ, ಅದಕ್ಕೆ ನಿಮ್ಮ ಫ್ಲೋ ಕಟ್ ಆಗಿಬಿಡುತ್ತಾ ಅಂತ ಕೇಳಿದ್ದು. ನನ್ನ ಸರಳವಾದ ಪ್ರಶ್ನೆ ಇದೆ. ಇಲ್ಲಿ ನಡೀತಿರ್ತಕ್ಕಂಥ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಫುಲ್ಲು ಸ್ಕ್ರೂಟಿನಿ ಮಾಡಿ. ಯಾಕೆಂದರೆ ನಿಮ್ಮ ಸರ್ಕಾರನೇ ಘೋಷಣೆ ಮಾಡೋದೇನು ಅಂದರೆ, ಎಲ್ಲವೂ ನೇರವಾಗಿ ರಾಜೀವ್ ಗಾಂಧಿ ಹೇಳಿದ್ರು, ಅವತ್ತಿನ ಕಾಲಕ್ಕೆ ₹1 ಕೊಟ್ಟರೆ 19 ಪೈಸೆ ಹೋಗ್ತಿತ್ತು. ವಾಜಪೇಯಿ ಇದನ್ನು ಸದನದಲ್ಲಿ ಮಾತಾಡೋ ಮಾತದ್ದು ಕೇಳಿಸ್ಕೊಳ್ರಿ. ಅದಕ್ಕೆ ನಾವು DBT ಮಾಡಿದ್ದೀವಿ, ನೇರವಾಗಿ ಅಕೌಂಟ್ಗೆ ಹೋಗುವಂತೆ ಮಾಡ್ತಿದ್ದೀವಿ ಅಂತ ನೀವು ಹೇಳಿದ್ಮೇಲೆ ಇದನ್ನು ಅಕೌಂಟ್ಗೆ ಹೋಗುವಂತೆಯೇ ಮಾಡಿ. ಅದರ ಅರ್ಥ ಇಲ್ಲೆಲ್ಲೋ ಯಾರೋ ತಿಂದುಬಿಟ್ಟ ಅನ್ನೋದು ಸರ್ಕಾರದ ಮೇಲೆ ₹40 ಹೊರೆ ಹಾಕೋಕ್ಕೆ ಒಂದು ಸಬೂಬಾಗಬಾರ್ದು ಅಂತ. ಕೆಳಗಡೆ ಇಂಪ್ಲಿಮೆಂಟ್ ಮಾಡೋದು ಯಾರು? ಸರ್ಕಾರದವ್ರು ಮಾಡ್ತಾರಾ? ಅದನ್ನೇ ನಿಮ್ಮ ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ವಾ? ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತಾ? ಅಕೌಂಟ್ಗಳು ತರಿಸ್ಕೊಳ್ಳಿ ನೀವು. ನಾನು ಮಗ್ ಮಾಡ್ಕೊಂಡು ಬಂದಿಲ್ಲ, ನನಗೂ ವಿಚಾರ ಗೊತ್ತಿರೋದ್ರಿಂದ ರಾಜ್ಯದವರು ಕೆಳಗಡೆ ಇಂಪ್ಲಿಮೆಂಟೇಷನ್ ಮಾಡೋದು ಯಾರು? ದಂಡ ಆಗ್ತಾ ಇದ್ದೀರಾ? ಇಂಪ್ಲಿಮೆಂಟೇಷನ್ ಮಾಡೋದು ಯಾರು? ರಾಜ್ಯ ಅಲ್ವಾ? ಸೊ ರಾಜ್ಯದಲ್ಲೂ ಕೂಡ ತನ್ನ ಬೊಕ್ಕಸದಿಂದ 40% ಹೋಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಜವಾಬ್ದಾರಿ ಬರುತ್ತೆ. ಓಕೆ, ಆವಾಗ ಕೆಲಸಗಳು ಸುಗಮವಾಗಿ ಆಯ್ತಾ? ಸೀರೆ ಉಡಿಸ್ಬಿಟ್ಟು ತಗೊಳ್ಳಲ್ಲ ಅವಾಗ, ಕೋಲ್ಗೆ ದೊಣ್ಣೆ ಸೀರೆ ಕಂಟ್ರೋಲ್ ಆಗುತ್ತೆ. ಇವಾಗ ಸತೀಶ್ ಅವರೇ, ದೊಣ್ಣೆಗೆ ಸೀರೆ ಉಡಿಸ್ಬಿಟ್ಟು ದುಡ್ಡು ಯಾರೋ ತಗೊಳ್ಳೋಕ್ಕೂ ಇದಕ್ಕೆ ನಾನು ಪನಿಷ್ಮೆಂಟ್ ರೂಪದಲ್ಲಿ ನಿಮಗೆ ಕೈ ₹40 ನಾನು ಹಾಕಿಸ್ತೀನಿ ಅಂತ ಹೇಳಿ ಆರ್ಡರ್ ಮಾಡೋಕ್ಕೂ ಸಂಬಂಧ ಇದೆಯಾ? ಫಸ್ಟ್ ಆಫ್ ಆಲ್, ಭಾರತವೆನ್ನುವುದು ಕೇಂದ್ರಿತ ವ್ಯವಸ್ಥೆ ಅಲ್ಲ, ಇದು ಒಕ್ಕೂಟ ವ್ಯವಸ್ಥೆ. ಇದು ಕೇಂದ್ರ ಯಾರ ಸೊತ್ತು ಅಲ್ಲ. ಇಲ್ಲಿ ಎಲ್ಲ ರಾಜ್ಯಗಳು ಸೇರ್ಕೊಂಡ್ರೆ ಕೇಂದ್ರ ಅಂತ ಆಗಿರೋದು. ಎಲ್ಲ ರಾಜ್ಯಗಳ ಜನ ದುಡಿದ್ರೇ ಕೇಂದ್ರಕ್ಕೂ ತೆರಿಗೆ. ಕೇಂದ್ರ ಏನೂ ದುಡಿತಾ ಇಲ್ಲ ಇಲ್ಲಿ, ಕೇಂದ್ರ ಏನೂ ದುಡಿತಿಲ್ಲ. ನಮಗೊಂದು ರಕ್ಷಣೆ ಬೇಕು, ವಿದೇಶಾಂಗ ನೀತಿಗಳಿಗೆ ಬೇಕು. ಈ 1-2-3 ವ್ಯವಸ್ಥೆಗಳಿಗೆ ಇಂಪಾರ್ಟೆಂಟ್ ಆಗಿ ಒಂದು ಸರ್ಕಾರ ಅಂತ ನಾವು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದು. ಈ ತಪ್ಪಾಯಿತು ಅಂತ ಹೇಳಿ ಓವರಾಲ್ ಇದನ್ನೇ ಕಾಯ್ತಾ ಇದ್ದಂಥವರೇ ಅಂತ ಮಾಡಿ ನಾವು ಇದನ್ನು ಬರೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪಾಯಿಂಟ್. ಅದೇ ಇವಾಗ ಇವರು ರತನ್ ಅವರು ಹೇಳಿದಾಗ ತುಂಬಾ ಬಾಲಿಶವಾಗೇ ಇದೆ ಅದು ಉತ್ತರ. ಯಾಕಂತ ಹೇಳಿದ್ರೆ ಹೇಳ್ತೀನಿ ಇವಾಗ ನೋಡಿ, ಹೇಳ್ತೀನಿ ನೋಡಿ, ಆಯ್ತು ಕೇಳಿ, ಯಾಕಂತ ಹೇಳಿದ್ರೆ
ರತನ್, ಈಗ ಎರಡು ಬಾರಿ ನಾವು ಅಧಿಕಾರ ಮಾಡಿದ್ದೀವಿ ಅವ್ರ ಕರ್ನಾಟಕ ಉತ್ತರದ ಬಗ್ಗೆ ಭಯ ಇಲ್ಲ ತಾನೆ? ನನಗೇನ್ ಭಯ ಇಲ್ಲ, ಆದ್ರೆ ಅವರು ಸರಿಯಾಗಿ ಮಾತಾಡಿ. ಸರ್ಕಾರಿ ಯೋಜನೆ ಒಂದು ಗ್ರಾಮ ಪಂಚಾಯತ್ ಕರ್ನಾಟಕದಲ್ಲಿ ವಿನ್ ಆಗಿ ಬಂದು ಮಾತಾಡಿ ನೀವು. ಆನಂತರ ಏನ್ರಿ win ಆನಂತರ ಆಗಿ ಹೇಳ್ರಿ ನೀವು ಬಾಲಿಶ. ನೀವ್ ಏನ್ ಯಾವಾಗ ಬಾಲಿಶ? ಮಾಡಿದ್ದು? ಏನ್ ನಿನ್ನ ಬಾಲಿಶ? ಏನ್ ಬಾಲಿಶ? ಜನ ನೋಡಿದ್ರೆ ನಿಮ್ಮಂತ ನಿಮ್ದು ಏನ್ ಕಿತ್ತೆಸಿತಾರೆ. ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಅಧಿಕಾರ ಕೇಳಿ. ಯಾವಾಗ ಕೊಡ್ಬೇಕೋ ಕೊಡ್ತಾರೆ. ಆಯ್ತು, ಅದೆಲ್ಲ ನಿಮ್ದು ತುಂಬಾ ಗೊತ್ತಿದೆ. ದಿವಸ ನಡೆಯೋ ಅದು ಗೊತ್ತಿದೆ. ಬಿಜೆಪಿ ನಾವು ಇದು. 3 ಬಾರಿ ಕಿತ್ತೆಸಿದ್ದಾರೆ ಕೇಂದ್ರದಲ್ಲಿ ನಿಮ್ಮನ್ನ. ಬಿಟ್ಟಿದ್ದೀವಿ. ಆಯ್ತು, ದೇಶದಲ್ಲಿ ಕಿತ್ತು ಒಂದು ಬಿಸಾಕ್ತಾರೆ. ಗ್ರಾಮ ಪಂಚಾಯತ್ ವಿನಾಗ್ ಬನ್ನಿ. ಆನಂತರ ದೊಡ್ಡ ಮಾತಾಡಿ. ಪ್ರಪಂಚದಾದ್ಯಂತ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಿ. ಅದು ಬಿಟ್ಟು ಬಾಲಿಶ ಅವರು, ಇವರು ಬಾಲಿಶ ಅಂತ ಹೇಳಿದ್ರೆ, ನೀವು ಈ ದೇಶಕ್ಕೆ ಪರ್ಮನೆಂಟ್ ಅಲ್ಲ. ಒಂದು ಆ ಗ್ರಾಮ ಪಂಚಾಯತ್ ಯಾವಾಗ ಕೊಡ್ಬೇಕು ಅಂತ ಆನಂತರ ನಿಮ್ಗೆ ಮಾತಾಡಿ. ಗೊತ್ತಾಗ್ತದೆ. ಆಯ್ತಾ? ನೀವೇನ್ ಮಾತಾಡ್ತೀರಾ? ಇಲ್ಲ ಅಂದ್ರೆ ಆಯ್ತು, ವಿಷಯ ವಿಷಯ ಮಾತಾಡಿ. ವಿಷಯ ಬಾಲಿಶ ಗಿಲಿಶ ಅಂತ ಪ್ರಶ್ನೆ ಯೋಗ್ಯತೆ ಮಾತಾಡಿ. ಇಲ್ಲ, ವಿಷಯಕ್ಕೆ ಬನ್ನಿ. ಕೇರ್ ಮಾಡಲ್ಲ ರತನ್, ಯಾರು. ರತನ್, ಕೇರ್ ಮಾಡಲ್ಲ, ಆಯ್ತಾ? ಒಂದು ನಿಮಿಷ, ವಿಚಾರ ಏನಿದೆ ಬಿಡಿ. ಸತೀಶ್ ಆಯ್ತು, ಬನ್ನಿ. ಒಂದು ಗ್ರಾಮ ಪಂಚಾಯತ್ ಆಯ್ತು, ಗ್ರಾಮ ಪಂಚಾಯತಿ ಮಾತಾಡೋಣ. ಎಲೆಕ್ಷನ್ ಬರ್ಲಿ ಮಾತಾಡೋಣ. ನೋಡಿ. ಒಂದು ನಿಮಿಷ ರತನ್, ಒಂದು ನಿಮಿಷ. ಜನ ನೋಡಿದ್ರೆ ನಿಮ್ಮನ್ನ ಬೀದಿಲಿ ಆಯ್ತು, ನಿಲ್ಲಿಸ್ತಾರೆ. ಸತೀಶ್ ನಮ್ಗೆ ಯಾವಾಗ ಕೊಡ್ಬೇಕು ಕೊಡ್ತಾರೆ. ಸತೀಶ್, ಒಂದು ವಿಷಯಕ್ಕೆ ಜನ ಬನ್ನಿ. ಗ್ರಾಮ ಪಂಚಾಯತ್ ವಿನಾಗ್ ಬಂದು ಮಾತಾಡಿ. ಮೋಸ್ಗಾರರು ಮಾತಾಡ್ತೀರಾ? ಸತೀಶ್, ವಿಷಯಕ್ಕೆ ಬನ್ನಿ, ವಿಷಯಕ್ಕೆ ಬನ್ನಿ. ಗೊತ್ತಲ್ಲ. ಗೊತ್ತಾಗುತ್ತೆ, ನಿಮ್ಮ ಕೇಂದ್ರದ ಪಾಪದ ಕೊಳ ತುಂಬುತ್ತೆ. ಡೆಲ್ಲಿಯಲ್ಲಿ ನೋಡಿದ್ದೇವೆ. ಸತೀಶ್, ನಿಮ್ಮ ಸತೀಶ್, ಪಾಪದ ಒಂದು ಕೊಳ ನಿಮ್ಮ ತುಂಬಿಸಿದ್ದೇನೆ. ಪಾಪದ ಕೊಳ ತುಂಬುತ್ತೆ. ಕೇಜ್ರಿವಾಲ್ ಅವರನ್ನ ಮನೆ ರತನ್, ಕಳಿಸಿದ್ದು. ರತನ್. ಕೇಜ್ರಿವಾಲ್ ಅವರನ್ನ ಮನೆ ಒಂದು ನಿಮಿಷ, ಕಳಿಸಿದ್ದು. ಎಲ್ಲಾರ್ನೂ ಕಳಿಸ್ತದೆ. ಒಂದು ಬ್ರೇಕ್ ಬಾ, ಒಂದು ಬ್ರೇಕ್ ಏನೋ ಪಾಪ ಅಣ್ಣಾ ಹಜಾರೆ ಒಂದು